ಹಾಯ್, ನಮಸ್ತೆ. ನಾನು ನಾಗರಾಜ್ ಕುಡುಪ್ಲಿ, ಲಾಯರ್, ಅಗ್ರಿಕಲ್ಚರಿಸ್ಟ್ ಮತ್ತು ಕಲಾವಿದ. ಕರ್ನಾಟಕ ಹುಟ್ಟೂರು ಒಕ್ಕಲಗಾತ್ರಿ, ಪ್ರಾಕ್ಟೀಸ್ ಮಾಡ್ತಾ ಇರೋದು ರಾಣೆಬೆನ್ನೂರು, ಕರ್ನಾಟಕ. ಇವತ್ತು ಉದ್ಯೋಗಕ್ಕಾಗಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಬಹಳ ರೇಜ್ ಆಗಿ ಪ್ರತಿಭಟನೆಯನ್ನು ಜುಬಿಲಿ ಸರ್ಕಲ್ನಲ್ಲಿ ಬಹಳ ಆವೇಶದಿಂದ ಬಹಿಷ್ಕಾರವನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಬ್ಯಾರಿಕೇಡನ್ನು ಎದುರಿಸಿ ಕೂಡ ಇವತ್ತು ನಮ್ಮ ಹುಡುಗರು ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಾರದಲ್ಲಿ 2.5 ಲಕ್ಷ ಉದ್ಯೋಗ ಖಾಲಿ ಇವೆ. ರಾಜಶೇಖರ್ ಬಗಲಿ, ನಮಸ್ಕಾರ ರೀ ಬಗಳವ್ರೆ. ಶಾಂತು ಗಸ್ತಿ, ಹಾಯ್, ನಮಸ್ಕಾರ ಎಲ್ಲರಿಗೂ. ಆಮೇಲೆ ನಮಸ್ಕಾರ ಹೇಳ್ತೇನೆ. ಈ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಏನು ತಮ್ಮ ಹಕ್ಕಿಗಾಗಿ, ನೌಕರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. 2.5 ಲಕ್ಷ ಉದ್ಯೋಗಕ್ಕಾಗಿ ಕರ್ನಾಟಕ ಸರ್ಕಾರದ ವಿರುದ್ಧ ಬಹಿಷ್ಕಾರ ಮಾಡ್ತಾ ಇದ್ದಾರೆ ಮತ್ತು ಅಜಿಟೇಷನ್ ಅಂದರೆ ಚಳವಳಿ ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಯಾವುದೇ ರೀತಿಯಿಂದ ಹಾನಿ ಮಾಡದಂತೆ ಇರಲಿ. ಮತ್ತು ನಾನು ಈ ವಿದ್ಯಾರ್ಥಿಗಳನ್ನು ಬೆಂಬಲಿಸ್ತೀನಿ. ಯಾಕಂದರೆ ನಾವು ಕೂಡ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಿ ನಾವು ಒಬ್ಬ ವಕೀಲ ವೃತ್ತಿಯಲ್ಲಿ ನಾವು ತೊಡಗಿಸ್ಕೊಂಡ್ವಿ. ನಾವು ಕೃಷಿಕರ ಮಕ್ಕಳಾಗಿ ಅನೇಕ ಕೃಷಿಕರ ಮಕ್ಕಳು MA, LLB, ಮಾಸ್ಟರ್ ಡಿಗ್ರಿ, MSc, BSc, ITI ಎಲ್ಲ SLC, BA ಮುಗಿಸ್ಕೊಂಡು ಭಾಳ ಮಂದಿ ಕೋಟಿಗಟ್ಟಲೆ ರೈತರ ಮಕ್ಕಳು ನಿರುದ್ಯೋಗಿಗಳಾಗಿ ಮನೆಯಲ್ಲಿ ಹತಾಶೆಯಾಗಿ ಇದ್ದಾರೆ, ಇವತ್ತು ಇದ್ದಾರೆ. ನನ್ನ ಜೊತೆಗೆ ಓದಿದವರು ಅನೇಕ ಮಂದಿ ನಿರುದ್ಯೋಗಿಗಳಾಗಿ ಅವರ ಕಣ್ಣಲ್ಲಿ ನೋವಿನ ಸಂಗತಿ ಇವತ್ತು ಕಾಣ್ತಾ ಇದೆ. ಇದಕ್ಕೆಲ್ಲ ಕಾರಣ ನಿರುದ್ಯೋಗ ಸಮಸ್ಯೆ. ಆದರೆ 2014ರಲ್ಲಿ ಒಬ್ಬ ಮನುಷ್ಯ, ಇವತ್ತು ಫಸ್ಟ್ ನಾನೇನು ಕ್ಲಿಯರ್ ಮಾಡ್ತೇನೆ, ರಾಜ್ಯ ಸರ್ಕಾರ 2.5 ಲಕ್ಷ ಉದ್ಯೋಗಗಳ ಏನೇನಿದಾವೆ, ಯಾವ್ಯಾವ ಡಿಪಾರ್ಟ್ಮೆಂಟ್ನಾಗ ಅದಾವೆ ಅವೆಲ್ಲವೂ ತುಂಬಿಕೊಳ್ಳಿ ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ನಾನು ನೇರವಾಗಿ ಒತ್ತಡವನ್ನು ಹಾಕ್ತೀನಿ, ನಾನು ಒತ್ತಾಯ ಮಾಡ್ತೀನಿ, ವಿನಂತಿ ಮಾಡ್ಕೊತೀನಿ. ಈ ಒಂದು ನೌಕರಿಗಳನ್ನು ತುಂಬಿಕೊಳ್ಳದೇ ಇದ್ದರೆ ನಾನು ಕೂಡ ವಿದ್ಯಾರ್ಥಿಗಳ ಜೊತೆಗೆ ನಾನು ಬೀದಿಗಿಳಿತೀನಿ. ಏನು BJPಯವರಿಗೆ ಅಲ್ಲ ಇರೋದು, ಸಾರ್ವಜನಿಕರು ಯಾರಾದರೂ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬಹುದು, ನಾವು ಪ್ರತಿಭಟನೆ ಮಾಡಬಹುದು, ಅದು ನಮ್ಮ ಹಕ್ಕು. BJPಯವರಿಗೆ ಆಟ ಇಲ್ಲ, ಅಶೋಕಗೆ ಆಟ ಇಲ್ಲ. ಆದರೆ 2013-14ರಲ್ಲಿ ಒಬ್ಬ ಮನುಷ್ಯ ಹೇಳಿದ, ಓ 1 ಸಾಲ್ ಕೋ 2 ಕರೋड़ ಉದ್ಯೋಗ ಸೃಷ್ಟಿ ಕರೋನೋ ಅಂತ ಹೇಳಿದ. 35 साल तक ये भिक्षा मांग के खाया, एक अकाउंट को 15 लाख आयो, वो स्विस बैंक के काला धन ಅಂತ ಭಾಷಣ ಮಾಡ್ದ. ಬೇಟೆ ಬಚಾವ್ ಬೇಟೆ ಪಡಾವ್ ಅಂತ ಓದಿರ್ದ. ಸೊ ಅದಕ್ಕೆ ಅಶೋಕ ಅಂಡ್ ಕಂಪನಿ BJPಯವರೇ, ಕರ್ನಾಟಕದವ್ರಿಗೆ ಹೋಗಿ ಮೋದಿ ಮುಂದೆ ನಿಂತ್ಕೊಂಡು ಒಂದು ಮಾತಾಡೋ ಯೋಗ್ಯತೆ ಇಲ್ಲ ನಿಮಗೆ? ಅಲ್ಲಿ ಹೋಗಿ ನಿಂತ್ಕೊಂಡು ಜಿ 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 ಅಂತವು. ಇದು ಜೋಶಿಯಾದಿಯಾಗಿ ಕೇಂದ್ರ ಮಂತ್ರಿ ಆಗಲಿ, MP ಗಳಾಗಲಿ, ಕರ್ನಾಟಕ ಸರ್ಕಾರದಾಗ ಈ ಬಿಜೆಪಿಯ ಯಾವೇ ಆಗಲಿ ಅಲ್ಲಿ ಹೋಗಿ ಮಾತಾಡೋ ಅಂತ ದಮ್ ಇಲ್ಲವಕ್ಕೆ ಓಪನ್ ಆಗಿ ಹೇಳ್ತಾನೆ, ಮಾತಾಡೋ ದಮ್ಮ ಇಲ್ಲ. ನಾನನ್ನೋದಲ್ಲ, ಯಾಕಂದ್ರೆ ನಾನು ಓದಿರೋನು, ಡಬಲ್ ಡಿಗ್ರಿ ಗ್ರಾಜ್ಯುಯೇಟು, ಕಾನೂನು ಸಂವಿಧಾನ ತಿಳಿದರನ, ಈ ದೇಶದ ಪ್ರಜೆ ಪ್ರಭುಗಳು, ಪ್ರಜೆಗಳೇ ಇಲ್ಲಿ ಪ್ರಭುಗಳು. ಅದಕ್ಕೆ ಮೋದಿಗೆ ನಾನು ಜಿ ಅಂತ ಇವ್ರಂಗೆ ಅನ್ನೋದಲ್ಲ. ಯಾಕಂದ್ರೆ ನನಗೆ ಅವ್ರ ಪಾರ್ಟಿಯಿಂದ ಟಿಕೆಟ್ ಬೇಕಾಗಿಲ್ಲ, ಕೊಟ್ಟರು ನಾನು ತಗೊಳೋದಲ್ಲ. ಅಲ್ಲಿ ಅದಕ್ಕೆ ಹೋಗಲಿ. ನಾನು ಕೋಮುವಾದಿ ಜಾತಿವಾದಿಗಳ ಹತ್ರ ಯಾರು ಹೋದ್ರೆ ಉಸಿರಾಡಕ್ಕಾಗ್ತದ? ಓದೋದರೆಲ್ಲ ತಿರುಗಿ ಬಂದದಾರ. ಇದು ಭಾರತ ವಿಭಿನ್ನವಾದಂಥ, ವಿಶಿಷ್ಟವಾದಂಥ, ವಿವಿಧ ಜಾತಿ ಮಜಲುಗಳನ್ನ ಕೂಡಿದಂಥ ಒಂದು ದೇಶ. ಇದು ಜಗತ್ತಿನಲ್ಲಿ ವಿಶಿಷ್ಟವಾದಂಥ ದೇಶ. ಇದು ಹಿಂದೂ ಧರ್ಮೀಯರದಲ್ಲ, ಇದು ಮುಸಲ್ಮಾನರದಲ್ಲ, ಇದು ಇವ್ರದಲ್ಲ,
ಇದು ಎಲ್ಲ ಇಡೀ ಭಾರತದಲ್ಲಿ ವಿವಿಧ ಮಜಲುಗಳನ್ನು ಕೂಡಿದಂಥ ಎಲ್ಲ ಸಮುದಾಯದ ಭಾರತೀಯರು ಅನ್ನುವ ಒಂದು ಜಾತಿ ಇದು. ಇವೆಲ್ಲ ಬಿಟ್ಬಿಡ್ರಿ. ನಾನು ಹಿಂದೂ ರಾಷ್ಟ್ರ ಮಾಡ್ತಾನೆ, ಅದೇ ರೀತಿ ಮುಸ್ಲಿಂ ರಾಷ್ಟ್ರ ಮಾಡ್ತೇವೆ, ನಾವು ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ತೇವೆ ಅಂತ ಯಾರ್ದಾರ ತಲೆಗಿದ್ರ ಬಿಟ್ಬಿಡ್ರಿ. ಇದು ನಮ್ಮ ದೇಶ, ಇದು ಭಾರತೀಯರ ದೇಶ, ಇದು ಭಾರತೀಯರದು ಒಂದು ಜಾತಿ. ಜಗತ್ತಿನಲ್ಲಿ ಕ್ರಿಶ್ಚಿಯನ್ ರಾಷ್ಟ್ರಗಳಿದಾವೆ, ಮುಸ್ಲಿಂ ರಾಷ್ಟ್ರಗಳಿದಾವೆ. ಪಾಕಿಸ್ತಾನ ಅರಬ್ ಕಂಟ್ರಿಗಳು ಅವೆಲ್ಲವೂ ಜಾತಿಯ ಒಂದು ಕೋಮುವಾದದ ಇವು ಕ್ರಿಶ್ಚಿಯನ್ ರಾಷ್ಟ್ರಗಳವು. ಯಾರು ಕ್ರಿಶ್ಚಿಯಾನಿಟಿ ಆಗ್ಬೇಕು ಅನ್ನೋದ್ರಿ ಅಲ್ಲಿ ಹೋಗಿ ಇಸ್ರೇಲ್ಗೆ, ಯಾರು ಮುಸಲ್ಮಾನ್ ರಾಷ್ಟ್ರ ಮಾಡ್ಬೇಕು ಅಂತಿದ್ರಿ ಅಲ್ಲಿ ಇದಕ್ಕೆ ಹೋಗ್ರಿ, ಯಾರು ಹಿಂದೂ ರಾಷ್ಟ್ರ ಮಾಡ್ಬೇಕು ಅಂತದಿರಿ ಇರೋದು ಒಂದೇ ಹಿಂದೂ ರಾಷ್ಟ್ರ, ಅದು ನಮ್ಮ ಇವ್ರದು ಯಾರ್ದು ಪಕ್ಕದಾಗ ಐತಲ್ಲ, ಅವು ಆಟಕ್ಕುಂಟು ಲೆಕ್ಕಕ್ಕಳ್ಳ ಯಾವ ನೇಪಾಳ ಒಂದ ಹಿಂದೂ ರಾಷ್ಟ್ರ ಈ ಜಗತ್ನಾಗ, ಹಿಂದೂ ರಾಷ್ಟ್ರ. ಅಲ್ಲಿ ಹೋಗ್ರಿ, ಹಿಂದೂ ರಾಷ್ಟ್ರವನ್ನು ಮಾಡ್ರಿ ಅಂತ. ಆದ್ರಿಂದ ನಾವು ಬಹುಸಂಖ್ಯಾತರ ಹಿಂದೂಗಳು ಇರಬಹುದು. ಇಲ್ಲಿ 80% ಹಿಂದೂಗಳು ಇದಾವೆ, ಉಳಿದ 20% ವಿವಿಧ ಜಾತಿಯವರು ಇದ್ದಾರೆ. ನಮ್ಮೂರಾಗ ಒಂದು 4 ಮಂದಿ ಅನ್ಯ ಜಾತಿಯರು ಅದಾರ ಅಂದ್ರೆ ಅವ್ರನ್ನ ಬಿಟ್ಟು ಓಡಿಸ್ಬಿಡ್ಬೇಕತ್ತ ನಾವು? ಇಲ್ಲ. ಅದೇ ರೀತಿ ಯಾರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ದ ಅವನ ವಿರುದ್ಧ ಸ್ಟ್ರೈಕ್ ಮಾಡ್ರಿ. ಆರ್ ಅಶೋಕ್ ಅವ್ರ ವಿರುದ್ಧ ಸ್ಟ್ರೈಕ್ ಮಾಡ್ರಿ. 11 ವರ್ಷ ಆತ ಆಡಳಿತ ಮಾಡಕತ್ತವನು. 1 ಸಾಲ್ಕೋ 2 ಕರೋಡ್ ಉದ್ಯೋಗ ಸೃಷ್ಟಿ ಅಂತ ಪ್ರಣಾಳಿಕೆಯಲ್ಲಿ ಕೊಟ್ಟದ್ದ. ಯಾವಲ್ಲದ ಉದ್ಯೋಗ? ಪಬ್ಲಿಕ್ ಸೆಕ್ಟರ್ನೆಲ್ಲ ಪ್ರೈವೇಟ್ ಸೆಕ್ಟರ್ಗೆ ಮಾರೇ ಕುಂತ. ಅದನ್ನು ಕೇಳಾಕ ತಾಕತ್ತೈತ ನಿಮಗೆ? ಪ್ರಭಾಕರ್ ಪಾಟೀಲ್, ಹಾಯ್ ನಾಗ್ಯ ತಾತ, ಊಟ ಆಯ್ತಾ? ಲೇ ಪ್ರಭಾಕರ, ನಿಮ್ಮಪ್ಪ ಯಾರು ಹುಟ್ಟಿದಾನ ಕೇಳು. ಪ್ರಭಾಕರ್ ಪಾಟೀಲ, ನಿಮ್ಮಪ್ಪ ತಾಲಿಬಾನ್ದಾರ ಹುಟ್ಟಿದಾನ, ಅದಕ್ಕೆ ನಾನು ನಾಗ್ಯ ಅಂತಿದ್ದೀನಿ ನಿನಗೆ. ತಾಲಿಬಾನ್ದಾರ ಹಿಂಗೆ ನಾಗ್ಯ ಪಾಗ್ಯ ಅಂತ ಅಡ್ಡ ಹೆಸರು ಮಾತಾಡೋದು, ಸೊಕ್ಕಿನಿಂದ ಮಾತಾಡೋದು. ಪ್ರಭಾಕರ್ ಪಾಟೀಲ, ಸಂಸ್ಕೃತಿ ಇದ್ರೆ ಡಿಲೀಟ್ ಮಾಡೋನು. ಇಲ್ಲ ತಾಲಿಬಾನ್ಯರಿಗೂ ನಿಮ್ಮಪ್ಪ ಹುಟ್ಟಿದಾನ ಅನ್ನೋದಾದ್ರೆ ನೀನು ಅದನ್ನ ಹಂಗಾಡ. ನಾಚಿಕೆ ಮಾನ ಮರಿದಾಗದಲ್ಲ ನಿನಗೆ? ನಾಗ್ಯ ಅಂತ ನೀವು ನಿಮ್ಮಪ್ಪ ಇಟ್ಟದನ್ನ ಹೆಸರು ನನಗೆ. ನೀನು ಯಾವನಲ್ಲೇ ಬೇಕಾದದ್ರ ನೋಡು, ಬೇಡಾದ್ರೆ ಹೋಗು. ಪ್ರಭಾಕರ್ ಪಾಟೀಲ, ಲೇ ಬಿಜೆಪಿ ಚೇಲ ಭೋಸಡಿಕೆ. ನೇಪಾಳದಲ್ಲಿ ಜಂಜಿಯಾಗಿ ಅದು ನಿರುದ್ಯೋಗ ಆಗಿದೆ ಸರ್. ಹಾ ನೋಡಿ, ಹೇಳಿದ್ರಿ ಇಲ್ಲಿ. ಬಿಗ್ ಫ್ಯಾನ್ ಫ್ರಾಮ್ ಹುಬ್ಳಿ, ಹೊಸ್ಮನಿ ವಿನಾಯಕ್ ಹೊಸ್ಮನಿ. ಗೌಡ್ರುಗುಳಿ ಉದ್ಯೋಗ ರಾಷ್ಟ್ರ ಆಗಲಿ ಸರ್. ಗೌಡ್ರುಗುಳಿ ಕರೆಕ್ಟ್ರಪ್ಪ ಅದು. ಲೇ ಪ್ರಭಾಕರ್ ಪಾಟೀಲ, ನಾಗ್ಯ ತಾತ ಅಂದಿಯಲ್ಲ, ನಿಮ್ಮ ಅಪ್ಪಗೆ ಹಿಂಗಂತೀಯ ಭೋಸಡಿಕೆ, ನಿಮ್ಮ ಅಜ್ಜಗೂ ಹಿಂಗಂದಿದೀಯ. ಹೊಟ್ಟಿಗೆ ಏನು ತಿಂತೀಲಿ ಭೋಸಡಿಕೆ? ನಾಚಿಗೆಟ್ಟವನೇ. ನಿಮ್ಮಪ್ಪ ಸಂಸ್ಕೃತಿ ಕಲ್ಸನೇ ನಿನಗೆ ಪ್ರಭಾಕರ್ ಪಾಟೀಲ? ಭೋಸಡಿಕೆ. ಏನ್ ನಿಮ್ಮಪ್ಪನ ಮನೆಗೆ ಬಂದನ ನಾನು? ನಾಚಿಗೆಟ್ಟವನೇ. ನಿಂದು ತಾಲಿಬಾನ್ ಸಂಸ್ಕೃತಿ ಇರ್ಬೇಕು, ಅದಕ್ಕೆ ಹಂಗೆ ಮಾಡಕತ್ತಿದ್ದೀನಿ ನೀನು. ಸೊ ಆದ್ರಿಂದ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂತ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ರಿ. ಏನ್ ರೈತರ ದ್ವಿಗುಣ ಮಾಡ್ತಾನೆ ಅಂದದ್ನಲ್ಲ ಅದನ್ನ ಪ್ರತಿಭಟನೆ ಮಾಡ್ರಿ. ಯಾರು 15 ಲಕ್ಷ ತಂದು ಕೊಡ್ತಾನೆ ಅಂದದ್ನಲ್ಲ ಅದನ್ನ ಪ್ರತಿಭಟನೆ ಮಾಡ್ರಿ. ಯಾರು ಚೀನಾದ ವಿರುದ್ಧ ಯುದ್ಧ ಮಾಡಲಿಲ್ಲ, 20 ಸೈನಿಕರು ಕೊತ್ತರು ಸುಮ್ಮನದನ, ಅವನ ವಿರುದ್ಧ ಪ್ರತಿಭಟನೆ ಮಾಡ್ರಿ. ಯಾವ ಪುಲ್ವಾಮಾ ದಾಳಿಯಿಂದ 42 ಸೈನಿಕರು ಕೊಂದ್ರಲ್ಲ, ಆ RDX ಬಾಂಬ್ ಹಾಕಿದಾನೆ ಯಾವನು ಇವತ್ತು ಪತ್ತೆ ಹಚ್ಚಕ್ಕಾಗದಂತ ಅಸಮರ್ಥ PM ಇವನು ಅಸಮರ್ಥ. ಚೀನಾದವ್ರು 20 ಮಂದಿ ಕುಂತ್ರು ಸುಮ್ಮನದಾನ. ಎಷ್ಟೋ ಒತ್ತುವರಿ ಮಾಡಿದಾರ, ಸೈಲೆಂಟ್ ಅದಾನ. ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅನ್ನೋದಲ್ಲ, ನನಗೆ ಅದನ್ನು ಕೊಡು. 15 ಲಕ್ಷ ಫಾರಿನ್ ಸ್ವಿಸ್ ಬ್ಯಾಂಕ್ನಿಂದ ಹಣ ತರ್ತಾನೆ, 1 ನಯ ಪೈಸಾ ತಂದಿದೀಯ? ಏಟದ ಸುಳ್ಳು ಹೇಳೋದದ? ಬಾ, ನಾನು ಎಲ್ಲೆಲ್ಲಿ ಡಿಗ್ರಿ ತೋರಿಸ್ತಾನೆ, ನಿನ್ನ ಡಿಗ್ರಿ ತೋರಿಸು. ಎಲ್ಲೈತಿ ಡಿಗ್ರಿ? ಇಲ್ಲ, ಪಗ್ರಿ ಇಲ್ಲ, ಏನು ಬರಂಗಿಲ್ಲ. ಓದಿದೇವು ನಾವು 3 ವರ್ಷ 12 ದಿನ 12 ಕಿಲೋಮೀಟರ್ ಅಪ್ ಅಂಡ್ ಡೌನ್ ನಡೆದು ಬರಿಗಾಲಿನಿಂದ ನಡೆದು ಓದಿದಂಥ ಮಕ್ಕಳು ನಾವು. ಅದಕ್ಕೆ ನಮಗೆ ಈ ವಯಸ್ಸಾದ್ರೂ ಶುಗರು BP ಯಾವುದು ಬಂದಿಲ್ಲ, ರೋಗ ಆರಾಮದವ. ತಾಲೀಮ್ ಮಾಡ್ತವೆ, ಇನ್ನೂ ಈಗೂ ತಾಲೀಮ್ ಮಾಡ್ತಾ ಇದಾವೆ. ಆದ್ರಿಂದ ಧಾರವಾಡದಲ್ಲಿ ಉದ್ಯೋಗಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೇನೆ. ಆದರೆ ಕಡ್ಡಿ ಅಳ್ಳಾಡ್ಸಕ್ ಬಂದಂಥ
BJPಗಾರನ್ನ ಹೇಟ್ ಮಾಡ್ತಾನೆ. ನಾಚಿಗೆಟ್ಟವ್ರ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಆಮೇಲೆ ಮಾತಾಡಕ್ಕೆ ಬರ್ಬೇಕು. ಅದು ಬೇಡ. 11 ವರ್ಷದಾಗ ಅಟ್ಲೀಸ್ಟ್ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದವ ನಾವು ನಾಚಿಗೆಟ್ಟವು ಹೇಳುವಂದ್ರೆ ಅವಕ್ಕೆ ಚಾಲೆಂಜ್. ನಾಚಿಗೆಟ್ಟರು, ಮಾನ ಮರ್ಯಾದೆ ಇಲ್ದಾರೋ, ಮಾನ ಮರ್ಯಾದೆ ಇಲ್ಲ. ಕರ್ನಾಟಕಕ್ಕೆ ಬರ್ತಕ್ಕಂಥ ಏನು ಇವನ್ ಕೊಡ್ಲೇ ಅಲ್ಲ, ಗ್ರಾಂಟ್ಸ್ ಏನು ಕೊಡ್ಲಿಲ್ಲ, ರೈತರಿಗೆ ಏನು ಕೊಡ್ಲಿಲ್ಲ. ರೈತರನ್ನೆಲ್ಲ ಹಾಳು ಮಾಡಿಬಿಟ್ಟ. ಎಲ್ಲ ಮೋದಿ, ಅದಾನಿ, ಅಂಬಾನಿ ಅವ್ರಿಗೆಲ್ಲ ಶ್ರೀಮಂತರಿಗೆ ಹಾಕಿ ಬಂಗಾರ ರೇಟ್ 1,60,000 ಮಾಡಿ ಕುಂತ್ಬಿಟ್ಟ ನೋಟ್ ಬ್ಯಾನ್ ಮಾಡಿ. ನಾಚಿಕೆಗಲ್ಲ ಇವ್ರಿಗೆ? ನಾಚಿಕೆ, ಮಾನ ಮರ್ಯಾದೆ ಏನೇನೂ ಇಲ್ಲ. ಆಡಳಿತ ಆರ್ಥಿಕತೆ ಅಂತೂ ಗೊತ್ತೇ ಇಲ್ಲ ಇವಕ್ಕೆ. BJಪಿಗೆ ಏನೂ ಗೊತ್ತಲ್ಲ. ಎಲ್ಲ 7ನೇ ಕ್ಲಾಸ್ ಪಾಸು, SLC ಫೇಲು, ಏನೂ ಗೊತ್ತಿಲ್ಲ ಅವಕ್ಕೆ. ಏನೇನು ಬರೋದಿಲ್ಲ. ಹಿಂದೂ ಮುಸ್ಲಿಂ ಪಾಕಿಸ್ತಾನ ಇವು 3 ಬಿಟ್ರಿ ಇನ್ನೇನೇನು ಬರೋದಿಲ್ಲ ನೋಡ್ರಿ. ಬರೀ ಬೆಂಕಿ ಹಚ್ಚೋದು, ಕಡ್ಡಿ ಹಚ್ಚೋದು. ಆ ಹುಡ್ರು ಸ್ಟ್ರೈಕ್ ಮಾಡಕತ್ತೇವೆ. ಎಲ್ಲೇನಿತ್ತು ಒಂದು ಆರ್ ಅಶೋಕಂದು? ನಿಮ್ಮದು ಕೇಂದ್ರ ಸರ್ಕಾರ, ನಿಮ್ಮ ಪಕ್ಷದ ಏನು ಮಾಡಿದಿರಿ ಅದನ್ನ ಮೊದಲು ಹೇಳ್ರಿ, ಆಮೇಲೆ ಬರ್ರಿ. ಆಚಿಗೆಟ್ಟವ್ರು. ಹಂಗಂತ ನಾ ಏನು ರಾಜ್ಯ ಸರ್ಕಾರ ಸಮರ್ಥನೆ ಮಾಡ್ಕೊಂತಲ್ಲ. ರಾಜ್ಯ ಸರ್ಕಾರದವರು ಹುಡುಗರಿಗೆ ಏನು ಬೆನಿಫಿಟ್ಸ್ ಬೇಕೋ ಅವ್ನು ಕೊಡ್ರಿ, ಉದ್ಯೋಗ ಸೃಷ್ಟಿ ಏನೇನದವು ಕೊಡ್ರಿ. ಕೇಂದ್ರ ಸರ್ಕಾರ ಮರ್ಯಾದೆಯಿಂದ ಹೇಳಿದ ಪ್ರಕಾರ, ನಿಮ್ಮ ಪ್ರಣಾಳಿಕೆ ಪ್ರಕಾರ 11 ವರ್ಷಕ್ಕೆ 22 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದು ತೋರಿಸ್ಬೇಕು. ಎಷ್ಟು ಮಂದಿ ಅಪಾಯಿಂಟ್ಮೆಂಟ್ ಮಾಡಿದ್ರಿ ಲೆಕ್ಕ ಕೊಡಬೇಕು. ಇಲ್ಲ ಅಂದ್ರೆ ನೀವೆಲ್ಲ ಸುಳ್ಳುಗಾರರು, ಮೋಸಗಾರರು ಅಂತ ಆ ಹುಡುಗರು ತಿಳ್ಕೊಂತಾರೆ. ನಾಚಿಗಂತೂ ಮೊದಲ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ.